ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರುದ್ರಮೂರ್ತಿಯವರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಆರ್ಥಿಕ ತಜ್ಞರು. ನಮಸ್ಕಾರ ಸರ್, ವೆಲ್ಕಮ್ ಟು ಲಾರ್ಡ್ ಆಫ್ ಲಾವ್. ಥ್ಯಾಂಕ್ ಯು. ಹಾಗೆ ನಮ್ಮೊಟ್ಟಿಗೆ ಮುರಳೀಧರ್ ಸರ್ ಇದ್ದಾರೆ ನಮ್ಮೊಟ್ಟಿಗೆ. ವೆರಿ ವೆರಿ ಲವ್ಲಿ, ವೆರಿ ವೆರಿ ವಾರ್ಮ್ ವೆಲ್ಕಮ್. ಹೆಂಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ ಸರ್? ಆಲ್ ಗುಡ್, ವೆರಿ ಗುಡ್. ಇವತ್ತು ನೀವು ಗಮನಿಸಿ, ನಮ್ಮ ಇಡೀ ಚಾನಲ್ನ ಲೇಔಟು ಒಂದು ಸ್ವಲ್ಪ ಗಮನಿಸಿ. ನಾವು ಒಂದು ರೀತಿ ಇಟ್ಸ್ ಅ ಸ್ಟಾಕ್ ಮಾರ್ಕೆಟ್ ಎಕ್ಸ್ಕ್ಲೂಸಿವ್ ಚಾನಲ್ ಫಾರ್ ನೆಕ್ಸ್ಟ್ 1 hour. ತಾವು ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಕರಡಿ ಇದೆ, ಒಂದು ಕಡೆ ಬುಲ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಲೆಟ್ಸ್ ಬಿಗಿನ್. ಹಾಗಾದರೆ ನಾನು ರುದ್ರಮೂರ್ತಿ ಸರಿಂದ ಶುರು ಮಾಡ್ತೇನೆ. ಸರ್, ನಾನು ಭಾಳ ಲೇಮನ್ ಆಗಿ ಪ್ರಶ್ನೆ ಕೇಳ್ತೀನಿ. ಜಸ್ಟ್ ಇಮ್ಯಾಜಿನ್ ಐ ನೋ ನಥಿಂಗ್. ಅಲ್ಲ, ಇಮ್ಯಾಜಿನ್ ಅಲ್ಲ, ನನಗೇನು ಗೊತ್ತೇ ಇಲ್ಲ ಅಂದ್ಕೊಳ್ಳಿ, ಆಯಿತಾ? ನನಗೆ ಬುಲ್ಲು ಗೊತ್ತಿಲ್ಲ, ಕರಡಿನೂ ಗೊತ್ತಿಲ್ಲ, ಈ ಭೂಮು ಗೊತ್ತಿಲ್ಲ, ಕ್ರ್ಯಾಶು ಗೊತ್ತಿಲ್ಲ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಮಾಡೋಣ, ಒಂದು ಡಿಮ್ಯಾಟ್ ಅಕೌಂಟ್ ಇರ್ತದೆ, ಏನೋ ಯೋಚನೆ ಮಾಡೋಣ ಅಂದ್ಕೊಂಡು ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು ಬಂದು ಮಾತಾಡ್ತಾರೆ, ವೇಟ್ ಮಾಡಿರಿ, 4ನೇ ತಾರೀಕಿನ ತನಕ ಏನಾಗುತ್ತೆ ನೋಡ್ರಿ ಅಂತಾರೆ. ಏನದು, ಅದರ ಅರ್ಥ ಏನು? ಚಂದನ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಪ್ರೋಗ್ರಾಮ್ ಕರೆದಿದ್ದಕ್ಕೆ ಫಸ್ಟ್ ಟೈಮ್ ನಾನು ವಿಸ್ತಾರಲ್ಲಿ ಕೂತ್ಕೊಂಡು ಸ್ಟುಡಿಯೋಲ್ಲಿ ಮಾತನಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ನಾನು ಒಂದು ಸ್ಟೇಟ್ಮೆಂಟ್ ಹೇಳಬೇಕು. ಈ ಸಾಮಾನ್ಯ ಜನಕ್ಕೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿಲ್ದಿರೋರ್ಗೂ ಕೂಡ ಇವತ್ತು 1 hour ಪ್ರೋಗ್ರಾಮ್ ಮಿಸ್ ಮಾಡದೆ ಯಾಕೆ ನೋಡ್ಬೇಕಂದ್ರೆ, ಶೇರ್ ಮಾರ್ಕೆಟಿಂದ ಆರ್ಥಿಕತೆ, ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅದನ್ನು ಖಂಡಿತವಾಗ್ಲೂ ತಿಳ್ಕೊಳೋದಕ್ಕೆ ಕಾಮನ್ ಮ್ಯಾನ್ಗೆ ಬೇಕೇ ಬೇಕು. ಚಿನ್ನ ಬೆಳ್ಳಿ ಇಷ್ಟಪಡದಿರೋರು ಯಾರೂ ಇಲ್ಲ. ನಾನು ಅದರ ಟಾಪಿಕ್ ಅನ್ನು ಕೂಡ ತಾವು ಅವಕಾಶ ಕೊಟ್ರೆ ನಂತರ, ಯಾಕಂದ್ರೆ ಎಲ್ಲರಿಗೂ ಏನ್ ಬೇಕು ಗೊತ್ತಾ, ಗೋಲ್ಡ್ ರೇಟ್ ಇಷ್ಟೊಂದು ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು, ಸಿಲ್ವರ್ ಅದಕ್ಕೂ ಸಿಗ್ತಾ ಇಲ್ಲ ಕೈಗೆ ಅನ್ನೋರು ಎಷ್ಟೊಂದು ಜನ ಖಂಡಿತವಾಗ್ಲೂ, ಮಹಿಳೆಯರಲ್ಲ ಪುರುಷರೇ ಜಾಸ್ತಿ ಇವತ್ತು ಚಿನ್ನ ಬೆಳ್ಳಿ ಹಾಕೋರು ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಏನಾಗುತ್ತೆ, ಈ ಗೌರ್ಮೆಂಟ್ ಬಂದ್ರೇನು ಬೇರೆ ಬರ್ದೇದ್ರೇನು, ಇದ್ರ ಜೊತೆ ಶೇರ್ ಮಾರ್ಕೆಟ್, ಇಷ್ಟು ವಿಚಾರಗಳನ್ನ ಕಾಮನ್ ಮ್ಯಾನ್ಗೆ ಅರ್ಥ ಆಗಂಗೆ ಹೇಳ್ತೀನಿ. ಮೊದಲನೇದಾಗಿ, ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಅವ್ರ ಜೊತೆ ನಿರ್ಮಲಾ ಸೀತಾರಾಮನ್ ಆಗಲಿ, ಪಿಯೂಷ್ ಗೋಯಲ್ ಆಗಲಿ, ಇವರೆಲ್ಲರೂ ಕೂಡ ಒಂದೇ ಒಂದು ಕ್ವಶನ್ನಲ್ಲಿ ಉತ್ತರ, ಒಂದೇ ಆನ್ಸರ್ ಕೊಡ್ತಾ ಇದ್ದಾರೆ. ಏನು? ಜೂನ್ 4ನೇ ತಾರೀಕು ಕಾಯಿರಿ, ಶೇರ್ ಮಾರ್ಕೆಟಲ್ಲಿ ನೀವು ಹೂಡಿಕೆ ಮಾಡದೇ ಇದ್ರೆ ಇವಾಗ ಮಾಡಿಬಿಡಿ, ನೀವು ಜೂನ್ 4th ಆದ ನಂತರ ತಿರ್ಗಾ ನಿಮಗೆ ಶೇರ್ ಸಿಗೋದಿಲ್ಲ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಆ ಪಕ್ಷದವರು ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಇದ್ದೇ ಇರ್ತಾರೆ, ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಹೂಡಿಕೆ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ನಾನು ಯಾವ ಕಂಪನಿಯ ಶೇರ್ಗಳ ಮೇಲೆ ಹೂಡಿಕೆ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ, ಸೆನ್ಸೆಕ್ಸ್ ಅಥವಾ ನಿಫ್ಟಿ ಎರಡು ಏನು ಸೂಚ್ಯಾಂಕ ಅಂತ ನಾವು ಕರಿತೀವಿ. ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಹೇಗಿದೆ ಅಂತ ತಾವು ತಿಳ್ಕೋಬೇಕು ಅಂದ್ರೆ ಸೆನ್ಸೆಕ್ಸ್ ನಿಫ್ಟಿಯನ್ನ ನೋಡ್ತೀವಿ. ಮೋದಿ ಏನ್ ಹೇಳಿದ್ರು, ನಾವು ಬಂದಾಗ ಎಷ್ಟಿತ್ತು ಸೆನ್ಸೆಕ್ಸ್, ಈಗ ಎಷ್ಟಾಗಿದೆ ಸೆನ್ಸೆಕ್ಸ್ ಅಂತ ತಾವು ನೋಡೋದಾದ್ರೆ 3 ಪಟ್ಟು ಜಾಸ್ತಿ ಆಗಿದೆ. ಅಂದ್ರೆ ಕಳೆದ 10 ವರ್ಷದಲ್ಲಿ ನಿಫ್ಟಿ ಎಷ್ಟಿತ್ತು ಅಂತ ತಾವು ನೋಡೋದಾದ್ರೆ, ಈಗ ಎಷ್ಟಿದೆ ನಿಫ್ಟಿ ಅಂತ ತಾವು ನೋಡೋದಾದ್ರೆ, ಇವತ್ತಿನ ನೀವು ಹೇಳ್ದಂಗೆ ಆಲ್ ಟೈಮ್ ಹೈಸ್ ಗೆನ್ ಕ್ಲೋಸ್ ಆಗಿದೆ. 22,967 ಕ್ಲೋಸಿಂಗ್, ಅಂದ್ರೆ ಹತ್ತತ್ರ 23,000ಕ್ಕೆ ನಿಫ್ಟಿ ಕ್ಲೋಸ್ ಆಗಿದ್ರೆ, ಸೆನ್ಸೆಕ್ಸ್ 75,400 ಕ್ಲೋಸ್ ಆಗಿದೆ. ಅಂದ್ರೆ 75,000 ರೌಂಡ್ ಫಿಗರ್ ತಗೊಳ್ಳಿ. ಈಗ ಕಳೆದ 10 ವರ್ಷದಲ್ಲಿ 3 ಪಟ್ಟಾಗಿದೆ. ನೀವು ಬ್ಯಾಂಕಲ್ಲಿ ದುಡ್ಡು ಹಾಕಿದ್ರು ಕೂಡ ಇವತ್ತು 6 ವರ್ಷ 7 ವರ್ಷ 8 ವರ್ಷಕ್ಕೆ ಡಬಲ್ ಆದ್ರೆ ಜಾಸ್ತಿ, ಇಲ್ಲಿ 10 ವರ್ಷಕ್ಕೆ ನಿಮಗೆ 3 times ಆಗ್ತಾ ಇದೆ ಅಂತ ಇವ್ರು ಹೇಳಿದ್ದಾರೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಅಂಶ ಏನ್ ಬರುತ್ತೆ ಅಂದ್ರೆ, ಸೆನ್ಸೆಕ್ಸು ನಿಫ್ಟಿ ಇಷ್ಟೊಂದು ಮೇಲೆ ಹೋಗಿದ್ರು ಕೂಡ ಎಷ್ಟೊಂದು ಶೇರ್ಗಳು ಬಿದೋಗಿರುತ್ತೆ. ಅದೇ ತರ ಸೆನ್ಸೆಕ್ಸ್ ನಿಫ್ಟಿ ಕೆಳಗಡೆ ಬಂದರೂ ಕೂಡ ಎಷ್ಟೊಂದು ಶೇರ್ ಮೇಲೆ ಹೋಗೋದಿರುತ್ತೆ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಶೇರ್ ಮಾರ್ಕೆಟ್ ಅಲ್ಲಿ ಮಾಡುವಾಗ ಉತ್ತಮವಾದಂತಹ ಕಂಪನಿಗಳಲ್ಲಿ ನಮ್ಮ ಹೂಡಿಕೆಗಳನ್ನ ಮಾಡಬೇಕು. ಈಗ ಉದಾಹರಣೆಗೆ, ಸುಜಲಾನ್ ಅಂತ ಒಂದು ಶೇರು 200 ರೂಪಾಯಿ ಇತ್ತು, ನೀವು ಅದನ್ನ ತಗೊಂಡಿದ್ದಿದ್ರೆ ಇವತ್ತು 10 ರೂಪಾಯಿ ಕೆಳಗಡೆ ಇದೆ ಆ ಶೇರು. ಮಾರ್ಕೆಟ್ 3 ಪಟ್ಟು ಹೋಗಿದ್ರು ಕೂಡ ನೀವು 200 ರೂಪಾಯಿ ಹಾಕಿದ್ದಿದ್ರೆ 10 ರೂಪಾಯಿಗೆ ಬಂದಿರುತ್ತೆ. ಅದೇ ತರ ಎಸ್ಕಾರ್ಟ್ ಅಂತ ಶೇರ್ ನೀವು 100 ರೂಪಾಯಿಗೆ ತಗೊಂಡಿದ್ರೆ ಇವತ್ತು 3,500 ರೂಪಾಯಿ ಇದೆ. ಅಂದ್ರೆ 100 ರೂಪಾಯಿ ಶೇರ್ 3,500 ಹೋಗಿದೆ. ವರ್ಷಗಳ ಅವಧಿಯಲ್ಲಿ ಇದು ಒಂದು ಲಾಸ್ಟ್ 4-5 ವರ್ಷದಲ್ಲಿ ಹೋಗಿರೋದು. ಬಾಟಾ ಇಂಡಿಯಾ 300 ರೂಪಾಯಿ ಶೇರ್ ಇವತ್ತು 1,400 ರೂಪಾಯಿ ಇದೆ. ಸೊ ಅಂದ್ರೆ 5 times 10 times ಹೋಗಿರೋ ಶೇರ್. ನಾನು ಬಜಾಜ್ ಫಿನಾನ್ಸ್ ಅಂತ ಶೇರ್ ಬಗ್ಗೆ ಮಾತನಾಡಿದ್ರೆ 50 ರೂಪಾಯಿ ಶೇರು ಬಿಫೋರ್ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಎಲ್ಲ 15,000ಕ್ಕೆ ಹೋಗಿತ್ತು. ನಾನು 50 ರೂಪಾಯಿಂದ 15,000 ಹೇಳ್ತಾ ಇದ್ದೀನಿ. ಇವತ್ತು ಸ್ಟಾಕ್ ಸ್ಪ್ಲಿಟ್ ಬೋನಸ್ ಇದೆಲ್ಲ ಆದ ನಂತರವೂ ಕೂಡ ಶೇರ್ ರೇಟ್ 6,500 7,000 ರೂಪಾಯಿ ಇದೆ. MRF ಶೇರು, ಒಂದೇ ಒಂದು ಶೇರ್ ನೀವು ತಗೊಂತೀರಾ ಅಂದ್ರೆ 1,30,000 ಒಂದು ಶೇರು. ಇದು ಒಂದು ಕಾಲದಲ್ಲಿ ಬರೀ ಒಂದು 100 ರೂಪಾಯಿಗೂ ಯಾರು ತಗೊಳೋರು ಇರಲಿಲ್ಲ. ಸೊ ಇದೆಲ್ಲ ಹಿಸ್ಟ್ರಿ ಬಿಟ್ಬಿಡೋಣ. ಜನಕ್ಕೆ ಇವತ್ತೇನು ಗೊತ್ತಾಗಬೇಕು ಅಂದರೆ ಶೇರ್ ಮಾರ್ಕೆಟಲ್ಲಿ ಒಳ್ಳೆ ಶೇರ್ಗಳನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಲಾಭ ಇದೆ, ತಪ್ಪು ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ನಷ್ಟ ಇದೆ.
ಹಾಗೂ ಸೆನ್ಸೆಕ್ಸ್ ನಿಫ್ಟಿಯನ್ನ ಮಾತ್ರ ನೋಡಿಕೊಂಡು ಹೂಡಿಕೆ ಮಾಡಬೇಡಿ. ವಾರನ್ ಬಫೆಟ್ ಒಂದು ಕಡೆ ಹೇಳ್ತಾರೆ, ಡೋಂಟ್ ಜಸ್ಟ್ ಲುಕ್ ಅಟ್ ದಿ ಓವರ್ ಆಲ್ ಫಾರೆಸ್ಟ್, ಲುಕ್ ಅಟ್ ಯುವರ್ ಇಂಡಿವಿಜುವಲ್ ಟ್ರೀ. ಕಾಡನ್ನ ನೋಡಬೇಡಿ, ನಿಮ್ ಮರ ಯಾವುದು ನೋಡಿ ಅಂತ ಹೇಳ್ತಾರೆ. ಸೊ ನಮ್ಮ ಸ್ಟಾಕ್ ಏನ್ ನಾವು ಆಯ್ಕೆ ಮಾಡ್ತೀವಿ, ಈಗ ಉತ್ತಮವಾದ ಕಂಪನಿ ಅಂದ್ರೆ ಏನು ಅಂತ ತಾವು ಕೇಳೋದಾದ್ರೆ, ದಿನನಿತ್ಯ ನಾವು ಬಳಸ್ತೀವಿ. ಈಗ ಟೂತ್ ಪೇಸ್ಟ್ ಅಂದ್ರೆ ನಿಮ್ಗೆ ಯಾವ್ದು ಜ್ಞಾಪನ ಬರುತ್ತೆ? ಕೋಲ್ಗೇಟ್. FMCG ಬಗ್ಗೆ ಮಾತನಾಡಿದ್ರೆ ಬಿಸ್ಕೆಟ್ ಅಂದ್ರೆ ಯಾವ್ದು ಜ್ಞಾಪನ ಬರುತ್ತೆ? ಬ್ರಿಟಾನಿಯಾ, ಪಾರ್ಲೆಜೆ. ಸೊ ಹಿಂದೂಸ್ತಾನ್ ಯೂನಿಲಿವರ್, ITC, ಈ ತರ ಸ್ಟಡಿ ಕಂಪನೀಸ್ ಗಳು ತುಂಬಾನೇ ಇದೆ. ಬ್ಯಾಂಕ್ ಅಂದ್ರೆ ನಾವು ಯಾವ್ದು ಹೇಳ್ತೀವಿ? HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI. ಸೊ ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಒಳ್ಳೆ ಕಂಪನಿಗಳಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ರಿಟರ್ನ್ಸ್ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಸಿಂಪಲ್ ಲೈನ್ ಕನ್ಕ್ಲೂಷನ್ ಏನು ಅಂದ್ರೆ, ಮೋದಿ ಅವರು ಖಂಡಿತವಾಗ್ಲೂ ಹೇಳಲೇಬೇಕು, ಅಮಿತ್ ಶಾನು ಖಂಡಿತ ಹೇಳಲೇಬೇಕು, ನಾವು 400 ಪಾರ್ ಆಗೇ ಆಗ್ತೀವಿ, ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ ಅಂತ. ಬಟ್ ಈ ಸ್ಟೇಟ್ಮೆಂಟ್ ನೋಡಿಕೊಂಡು ತಪ್ಪು ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ನಷ್ಟ ಆಗುತ್ತೆ. ತಿಳ್ಕೊಂಡು ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅವಧಿಯನ್ನ ತಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಷೇರುಪೇಟೆಯಲ್ಲಿ ಬರುವ ರಿಟರ್ನ್ಗಳೇನಿದೆ ಅದು ಚಿನ್ನದಲ್ಲೂ ಬರಲ್ಲ, ಬೆಳ್ಳಿಯಲ್ಲೂ ಬರಲ್ಲ, ಯಾವುದೇ ಬೇರೆ ಅಸೆಟ್ ಕ್ಲಾಸ್ ರಿಯಲ್ ಎಸ್ಟೇಟ್ ಅಲ್ಲೂ ಬರೋದಿಲ್ಲ. ಸೊ ಅಂತ ರಿಟರ್ನ್ಸ್ ಗಳ ಶೇರ್ ಮಾರ್ಕೆಟ್ ಅಲ್ಲಿ ಇದೆ. ತಿಳ್ಕೊಂಡು ಹೂಡಿಕೆ ಮಾಡಿ, ಇಂಥ ಕಾರ್ಯಕ್ರಮಗಳ ಮುಖಾಂತರ ನಾಲೆಡ್ಜ್ ಪಡ್ಕೊಳ್ಳಿ, ಅವಾಗ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಾಗತ್ತೆ. ಒಂದು ಸ್ಟೇಟ್ಮೆಂಟ್ ಇದರಲ್ಲಿ ಹೇಳ್ತೀನಿ, ನೀವು ಕನ್ನಡದಲ್ಲೂ ಇದನ್ನು ಅನುವಾದ ಮಾಡಿ ಹೇಳಬೇಕು. ಸ್ಟಾಕ್ ಮಾರ್ಕೆಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಯು ಕ್ಯಾನ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ ಈಸಿಲಿ. ಕಷ್ಟ ಬಿದ್ದಿ ದುಡ್ದಿರುವ ದುಡ್ಡನ್ನ ಈಸಿಯಾಗಿ ಕಳ್ಕೊಳಕ್ ಒಂದು ಜಾಗ ಯಾವ್ದಾನ ಇದೆಯಾ ಅಂದ್ರೆ ಅದು ಶೇರ್ ಮಾರ್ಕೆಟ್. ಆದ್ರೆ ಇದೇ ಜಾಗದಲ್ಲಿ ಹೈಯೆಸ್ಟ್ ಮನಿ ಇವತ್ತು ಎಲ್ಲಾನ ಇದೆಯಾ ಅಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇದೆ. ಇಂಟ್ರೆಸ್ಟಿಂಗ್. ಸೊ ತಿಳ್ಕೊಂಡು ಹೂಡಿಕೆ ಮಾಡಿದಾಗ ಮಾತ್ರ ಇದರ ಲಾಭ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಮಾತಾಡ್ತೀನಿ. ಐ ಓಪನ್ ಅಪ್ ದಿಸ್ ಡಿಬೇಟ್. ಸರ್, ಈಗ ನಾನು ಒನ್ಸ್ ಅಗೇನ್ ಎ ಲೇಮನ್, ಯಾವಾಗಲೂ ಲೇಮೇನೆ, ನಾನು ಈಗಲೂ ಲೇಮೇನೆ ಸರ್. ಆ್ಯಂಡ್ ಯು ಟಾಕ್ ಟು ಲೇಮನ್. ಸರ್. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲೇಮನ್ ಅಲ್ಲ ಸರ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸೂಪರ್ಮನ್ ನೀವು. ಅದಕ್ಕೋಸ್ಕರ ನಿಮ್ಮನ್ನು ಮಾತಾಡಿಸ್ಲೇಬೇಕು ನಾನು. ಈಗ ಹೌ ದೇರ್ ಈಸ್ ಎ ಕಾರ್ರಿಲೇಷನ್ ಬಿಟ್ವೀನ್ a stable government and the stock market? Okay. Why? How? Let me start with what I thought I should speak first. ನಿಮ್ಮ ಪ್ರೊಮೋನಲ್ಲೇ ಎಲ್ಲ ನೀವೇ ಹೇಳ್ಬಿಟ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದ್ದೀರಾ ಜನಕ್ಕೆ. ಹೌದಾ? ಭಾಳ ಚೆನ್ನಾಗಿದೆ. ಒಂದು. ಎರಡನೇದು, ಸೆಕೆಂಡ್ ಪಾಯಿಂಟ್, ಒಂದು ದೊಡ್ಡ ಹಡಗಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಫ್ಲ್ಯಾಗ್ ಹೊಡ್ತಾ ಇರುತ್ತೆ, ಅದುವೇ ದಿಕ್ಸೂಚಿ. ಬಟ್ ಅದು ಇಡೀ ಹಡಗು ಮೂಮೆಂಟು ಏನು ಗಾಳಿ ಎದುರಿಸ್ತಾ ಇದೆ ನೋಡಿಕೊಂಡು ನಾವಿಕ ಓಡಿಸ್ತಾ ಇರ್ತಾನೆ. ಒಂದು. ನಮ್ಮಲ್ಲಿ 140 ಕೋಟಿ ಪ್ಲಸ್ ಜನಸಂಖ್ಯೆಯಲ್ಲಿ ಈ ಸ್ಟಾಕ್ ಮಾರ್ಕೆಟ್ನ ಇದ್ರ ಬಗ್ಗೆ ಅರಿವು ಮೂಡಿದ್ದು 91 ನಂತರ. 81 ನಂತರ ಓಪನ್ ಅಪ್ ಆಯಿತು. 47ರಿಂದ ಅಥವಾ 56ರಿಂದ 81ರವರೆಗೂ ದೊಡ್ಡ ಆಲದ ಮರನ ಬಾನ್ಸಾಯಿ ಬೆಳೆದಂಗೆ ಬೆಳೆಸ್ತಾ ಇದ್ವಿ. 81ಕ್ಕೆ ಓಪನ್ ಆಯಿತು. ಆಮೇಲೆ ಟೆಕ್ನಾಲಜಿ, ಸಾಫ್ಟ್ವೇರು, ಹೋಲ್ಸೇಲ್ ಟ್ರೇಡರ್ಸ್ ಆಗೋಗಿದ್ದಾರೆ, ಮ್ಯೂಚುವಲ್ ಫಂಡ್ಸ್ ಆಗೋಗಿದೆ, ಫಂಡ್ಸ್ ಆಗೋಗಿದೆ. ನೀವು ಅಳಿಯ ಅಂತ ಕರೀರಿ, ಮಗಳ ಗಂಡ ಅಂತ ಕರೀರಿ, ಡಿರೈವೇಟಿವ್ಸು, ಸಾಲ, ಬಾಂಡ್ಸು, ಇದೆಲ್ಲ ಇವತ್ತಿನ ಬೆಳಿಗ್ಗೆ ಅಂದರೆ ನಮಗೆಲ್ಲ ನಿನ್ನೆನೇ ನ್ಯೂಸ್ ಬಂದಿತ್ತು, 2,11 ಕೋಟಿ ರೂಪಾಯಿ ಡಿವಿಡೆಂಟು RBI ಗೌರ್ಮೆಂಟ್ಗೆ ಕೊಡ್ತಾ ಇದೆ ಅನೌನ್ಸ್ ಆಗಿದೆ. ದಿಸ್ ಶೋಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಗೌರ್ಮೆಂಟ್ ಸ್ಪೆಂಡಿಂಗ್. ಇಂಟ್ರೆಸ್ಟಿಂಗ್. 2,11 ಕೋಟಿ ರೂಪಾಯಿ ಇಸ್ ಎ ರೆಕಾರ್ಡ್ ಫಿಗರ್. ಇಂಟ್ರೆಸ್ಟಿಂಗ್. ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಇಟ್ ಈಸ್ ಪಾಲಿಟಿಕ್ಸ್ ಹ್ಯಾಸ್ ಅ ಮೇಜರ್ ಸೇ ಇನ್ ದಿ ಫಾಲ್ ಆಫ್ ಎನ್ ಎಕಾನಮಿ. People have a major say in rise of an economy. Okay? You take Pakistan, for example. If at all the news is true, why do you think people of occupied Kashmir is clamming to join India? There is an administration issue. ಇಲ್ಲಿ ನಮಗೆ ವಿ ಓಪನ್ಡ್ ಅಪ್ ದಿ ಎಕಾನಮಿ. ಫಾರಿನ್ ಫಂಡ್ಸ್ ಚೆನ್ನಾಗಿ ಬರ್ತಾ ಇದೆ. ಇವತ್ತು 83 ರೂಪಾಯಿ 24 ಪೈಸಾ ಇದೆ $1. ಎಷ್ಟು ಸ್ಟಡಿ. 2,11 ಕೋಟಿ ಡಿವಿಡೆಂಟ್ ಕೊಡಬೇಕು ಅಂದರೆ ವಿ ಶುಡ್ ಹ್ಯಾವ್ ರಿಸರ್ವ್ಸ್. ನಾಳೆ 4ನೇ ತಾರೀಕು ಎಲೆಕ್ಷನ್ ಆದಮೇಲೆ
ಪೆಟ್ರೋಲ್ ಬೆಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕಳೆದ ವಾರ ಮೀಡಿಯಾನಲ್ಲೆಲ್ಲ ಬಂದಿದೆ, ಎಲ್ಲ ಕಡೆ ಬಂದಿದೆ, ಆಲ್ ದಿ ಪೆಟ್ರೋಲ್ ಕಂಪನೀಸ್ ಆರ್ ಮೇಕಿಂಗ್ ಪ್ರಾಫಿಟ್ಸ್, ವೈ ದೇ ಹ್ಯಾವ್ ನಾಟ್ ರೆಡ್ಯೂಸ್ ದಿ ಪ್ರೈಸಸ್ ಅಂತ ಬಂದಿದೆ. ಪ್ರೈಸ್ ರೆಡ್ಯೂಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಗೊತ್ತಿಲ್ಲ. ವಿತ್ ರಿಗಾರ್ಡ್ ಟು ಶೇರ್ ಮಾರ್ಕೆಟ್ ಅವರು ಬಹಳ ಮೈಕ್ರೋ ಲೆವೆಲಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು. ಹಿ ಈಸ್ ಅ 24 hours ಮ್ಯಾನ್ ಆನ್ ದಿ ಸಬ್ಜೆಕ್ಟ್. ಹೌದು. ಬಟ್ ನಾವು ರುಡಿಮೆಂಟ್ರಿ ಲೆವೆಲಲ್ಲಿ ಜನಗಳಿಗೆ ತಿಳಿಸ್ಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಬೆಟ್ಟಿಂಗ್ ಅಂದರೆ ಏನು ಅಂತ. ಓಕೆ ಓಕೆ, ಅಥವಾ ಗ್ಯಾಮ್ಲಿಂಗ್ ಅಂದರೆ ಗ್ಯಾಮ್ಲಿಂಗ್ ಅಂದರೆ ಏನು, ಕನ್ನಡದಲ್ಲಿ ಏನಂತಾರೆ, ಜೂಜು. ಜೂಜು. ಶೇರ್ ಮಾರ್ಕೆಟ್ಟು ಜೂಜಲ್ಲ. ಓಕೆ. ಯಾರೋ 4ನೇ ತಾರೀಕು ಜಾಸ್ತಿ ಆಗತ್ತೆ ಅಂತ ತಿಳ್ಕೊಂಡು ಹೂಡಿಕೆ ಮಾಡಬೇಡಿ ಅಂತ ರುದ್ರಮೂರ್ತಿ ಅವರು ಹೇಳಿದರು. ಹೂಡಿಕೆ ಬೇರೆ, ಬೆಟ್ಟಿಂಗ್ ಬೇರೆ. ನಾರ್ಮಲಿ ಪರಿಭಾಷೆನಲ್ಲೂ ಐ ಬೆಟ್ ಆನ್ ಬಜಾಜ್ ಅನ್ನೋ ಭಾಷೆ ಬರುತ್ತೆ, ಐ ಲೀನ್ ಆನ್ ಬಜಾಜ್ ಅಂತ. FMCG ಗೂಡ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದೇ ಆರ್ ಡೈಲಿ ಕನ್ಸ್ಯೂಮಬಲ್ಸ್ ಅಲ್ಲ, ಡೈಲಿ ಕನ್ಸ್ಯೂಮಬಲ್ಸು. ಆಮೇಲೆ ದೇರ್ ಹ್ಯಾಸ್ ಬೀನ್ ಎ ಪ್ಯಾರಾಡಿಮ್ ಶಿಫ್ಟ್ ಇನ್ income levels of the people. Correct. You can't say we are in a core poverty level. We have little poverty, but ತೀರಾ ಅತಿ ಪಾವರ್ಟಿ ಲೆವೆಲ್. ಒಪ್ಕೋತೀನಿ. ನಾವುಗಳು ಯಾರಾದರೂ ನಮ್ಮ ಆಫೀಸಿಗೆ ಬಂದರೆ ಒಂದು 22% ಇನ್ವೆಸ್ಟ್ ಮಾಡಿರಿ ಅಂತೀವಿ. ನಾವು 22 ಲೆಕ್ಕಾಚಾರ ಇಟ್ಟು ಹೇಳ್ತೀವಿ ಅವ್ರಿಗೆ ಏನಕ್ಕೆ ಮಾಡಬೇಕು ಅಂತ. ಬಟ್ ವಿ ಡೋಂಟ್ ಟೆಲ್ ದಮ್ ಈ ಶೇರ್ ಹಾಕಿ ಆ ಶೇರ್ ಹಾಕಿ ಅಂತ. IDBI ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಜನರಲಿ ಹೇಳಕ್ಕೆ ಹೋದಾಗ ಅದು ಯೂನಿಟ್ ಲಿಂಕ್ಡ್ ಫಂಡ್ಸು ಇದೆಲ್ಲ 10 ಜನ 1 ಲಕ್ಷ ಜನ ಒಂದು ಕಂಪನಿನ ಇನ್ವೆಸ್ಟ್ ಮಾಡಿ ಆ ಕಂಪನಿ ತನ್ನ ವಿವೇಚನೆಯನ್ನು ಉಪಯೋಗಿಸಿ ನಾನಾ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಆ ಪ್ರಾಫಿಟ್ನ ಹಂಚೋದು. ಈ ಕಾರ್ಯಕ್ರಮದಲ್ಲಿ ಈಗ ನಾವು ಈ ಸಬ್ಜೆಕ್ಟಿಗೆ ಬಂದಾಗ ತಲ್ಲಣ ಅನ್ನೋದು ಎಲೆಕ್ಷನ್ ಆದಮೇಲೆ ಮೊದಲನೇದು ಸಾಮಾನ್ಯ ಜನರಿಗೆ ಸಂಬಂಧ ಇರಲಿ ಇಲ್ಲದೆ ಇರಲಿ ಶೇರ್ ಮಾರ್ಕೆಟ್. ಓಕೆ. ಆಮೇಲೆ ಈ ಸ್ಟೇಬಲ್ ಆಗಿ ಒಂದು ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಇಟ್ ಈಸ್ ಅ ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್ ಬೂಸ್ಟರ್ ಅಲ್ವಾ ಎಕನಾಮಿಗೆ. 100%. ಲೆಟ್ ಮಿ ಟೆಲ್ ಯು, ಟುಡೇ BEL is a confidence booster. It is because of the government policy. ಅಲ್ಲಲ್ಲ, ನಾನು ಹೇಳೋದು, if there is a fall like mismanagement economy in what happened in Pakistan, what happened in Sri Lanka, due to political reasons. ಗೊತ್ತಾಯ್ತಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.